ನನ್ನ ಹೆಸರು ನಾಗಮ್ಮ MP ಅಂತ, ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾಳೆ 28ನೇ ತಾರೀಕಿಂದ 28/2/2026ರಿಂದ 17/3/2026ರವರೆಗೆ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ನಡೆಯಲಿದೆ. ಈ ವರ್ಷದ ಪರೀಕ್ಷೆಯಲ್ಲಿ ಹೊಸಬರು ಫ್ರೆಷರ್ಸ್ 13,929 ಮಕ್ಕಳು ಬರೀತಾ ಇದ್ದಾರೆ. ಪುನರಾವರ್ತಿತ ವಿದ್ಯಾರ್ಥಿಗಳು 1,382 ಬರೀತಾ ಇದ್ದಾರೆ. ಖಾಸಗಿ ಅಭ್ಯರ್ಥಿಗಳು 349 ಬರೀತಾ ಇದ್ದಾರೆ. ಅದರಲ್ಲಿ ಇಷ್ಟು ಹುಡುಗರು. ಇನ್ನು ಹುಡುಗಿಯರು 18,901 ಹುಡುಗಿಯರು ಹೊಸ ವಿದ್ಯಾರ್ಥಿಗಳು, 827 ಹುಡುಗಿಯರು ಪುನರಾವರ್ತಿತ ವಿದ್ಯಾರ್ಥಿಗಳು, ಹಾಗೂ ಖಾಸಗಿ ಅಭ್ಯರ್ಥಿಗಳಾಗಿ ಹುಡುಗಿಯರು 394 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಒಟ್ಟು ಹುಡುಗರು 15,660 ಮಕ್ಕಳು, ಹುಡುಗಿಯರು 20,122 ಇಷ್ಟು ಮಕ್ಕಳು ಬರೀತಾ ಇದ್ದಾರೆ. ಒಟ್ಟು ಎರಡು ಸೇರಿ ಮೈಸೂರು ಜಿಲ್ಲೆಯಲ್ಲಿ 35,835 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಅದರಲ್ಲಿ ಟೋಟಲಾಗಿ ಎಲ್ಲ ಈಗಾಗಲೇ ಹೇಳಿದ್ದೀನಿ, ಹುಡುಗರು ಹುಡುಗಿಯರು ಒಟ್ಟು ಇಷ್ಟು ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಮೈಸೂರಿನಲ್ಲಿ 51 ಪರೀಕ್ಷಾ ಕೇಂದ್ರಗಳಿದೆ. ಅದರಲ್ಲಿ ಮೈಸೂರು ನಗರದಲ್ಲೇ 28 ಕೇಂದ್ರಗಳಿದೆ. ಮೈಸೂರು ಗ್ರಾಮಾಂತರ ಅಂಥೇಳಿ 23, KR ನಗರದಲ್ಲಿ 3, ಹುಣಸೂರಿನಲ್ಲಿ 4, ನಂಜನಗೂಡಿನಲ್ಲಿ 5, HD ಕೋಟೆಯಲ್ಲಿ 3, ಪಿರಿಯಾಪಟ್ಟಣದಲ್ಲಿ 4, T ನರಸೀಪುರದಲ್ಲಿ 2, ಒಟ್ಟು 51 ಪರೀಕ್ಷಾ ಕೇಂದ್ರಗಳಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ CC ಕ್ಯಾಮ್ರಾದ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹಾಗೂ ಮುಖ್ಯ ಅಧೀಕ್ಷಕರುಗಳ ನೇಮಕ ಮಾಡಲಾಗಿದೆ. ಮತ್ತು ಪ್ರಶ್ನೆ ಪತ್ರಿಕಾ ಪಾಲಕರು ನೇಮಕ ಆಗಿದ್ದಾರೆ. ಮತ್ತು ಕಚೇರಿ ಸೂಪರ್ಡೆಂಟ್, ಆಫೀಸ್ ಸೂಪರ್ಡೆಂಟ್ ಅಂತೇಳಿ ಅವರನ್ನು ನೇಮಕ ಆಗಿದೆ. ಇನ್ನು ಸ್ಪೆಷಲ್ ಇನ್ವಿಜಿಲೇಷನ್ ಸ್ಕ್ವಾಡ್ ಅದನ್ನು KSEBಯಿಂದ ಮಾಡಲಾಗಿದೆ. ಮತ್ತು ಜಿಲ್ಲಾ ಜಾಗೃತ ದಳ ಅದನ್ನು ಸಹ ಪರೀಕ್ಷಾ ಮೌಲ್ಯ ಮಂಡಳಿಯಿಂದ ನಮಗೆ ಆದೇಶ ಬಂದಿದೆ. ಮತ್ತು ಈಗಾಗಲೇ ಮೀಟಿಂಗ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಮುಖ್ಯ ಅಧೀಕ್ಷಕರುಗಳ ಮತ್ತು ರೂಟ್ ಆಫೀಸರ್ಸ್ ಏನಿದ್ದಾರೆ ಅವ್ರದ್ದೆಲ್ಲರದ್ದು ಮತ್ತು ವಿವಿಧ ಇಲಾಖೆಗಳು ಎಲ್ಲ ಇಲಾಖೆಗಳ ಸಭೆಯನ್ನು ಅವರು ಕರೆದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ, ಚೆಸ್ಕಾಂ, BSNL ಮತ್ತು ಅಂಚೆ ಕಚೇರಿ ಹಾಗೂ ಆರೋಗ್ಯ ಇಲಾಖೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಏನು ಜಾಗ್ರತೆ ವಹಿಸಬೇಕು ಅಂತಿದೆ ಅದು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಅಪರ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಲಾಗಿದೆ. ಮತ್ತು KSRTC ಅದರಲ್ಲೂ ಕೂಡ ಉಚಿತ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ ಮಕ್ಕಳಿಗೆ ಮಾಡಲಾಗಿದೆ. ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಅರ್ಹ ವಿದ್ಯಾರ್ಥಿಗಳೆಲ್ಲರಿಗೂ ಸಹ ಪ್ರವೇಶ ಪತ್ರಗಳನ್ನು ಯಾವುದೇ ಕಾರಣಕ್ಕೂ ತಡೆ ಹಿಡಿಯದೆ ವಿತರಿಸಬೇಕು ಅಂಥೇಳಿ ಎಲ್ಲ ಪ್ರಾಂಶುಪಾಲರುಗಳಿಗೂ ನಾವು ಗೈಡೆನ್ಸ್ ಕೊಡಲಾಗಿದೆ. ಮತ್ತು 200 ಮೀಟರ್ ನಿಷೇಧಾಜ್ಞೆ ಅದು ಸಹ ಮಾಡಲಾಗಿದೆ. ಜೆರಾಕ್ಸ್ ಕೇಂದ್ರಗಳು ಅವೆಲ್ಲವನ್ನು ಪರೀಕ್ಷಾ ಸಂದರ್ಭದಲ್ಲಿ ಕ್ಲೋಸ್ ಮಾಡಬೇಕು ಅಂತಲೂ ನಾವು ಹೇಳಿದ್ದೀವಿ. ಹಾಗೆಯೇ ಕಡ್ಡಾಯವಾಗಿ ಮೊಬೈಲ್ ನಿಷೇಧ ಮಾಡಲಾಗಿದೆ. ಮುಖ್ಯ ಅಧೀಕ್ಷಕರು ಒಂದು ಕೀಪ್ಯಾಡ್ ಮೊಬೈಲನ್ನು, ಯಾಕಂದರೆ ಇಂಪಾರ್ಟೆಂಟ್ ಮೆಸೇಜಸ್ಸು ಅದೆಲ್ಲ ಕಳ್ಸೋಕ್ಕೆ ಅದನ್ನು ಬಿಟ್ಟರೆ ಉಳಿದಾರೂ ಸಹ ಇನ್ವಿಜಿಲೇಟರ್ಸ್ ಆಗಲಿ, ಸಿಟ್ಟಿಂಗ್ ಸ್ಕ್ವಾಡ್ ಆಗಲಿ, ಜಾಯಿಂಟ್ ಚೀಫ್ ಆಗಲಿ ಯಾರೂ ಕೂಡ ಮೊಬೈಲನ್ನು ತರಗತಿಗಳಿಗೆ ಪರೀಕ್ಷಾ ಕೊಠಡಿಗಳಿಗೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋವಂಥ ನಿಷೇಧಾಜ್ಞೆಯನ್ನು ಸಹ ನೀಡಲಾಗಿದೆ, ಆದೇಶವನ್ನು ನೀಡಲಾಗಿದೆ. ಹಾಗೂ ವಿದ್ಯಾರ್ಥಿಗಳು ಸಹ ಕಂಪಲ್ಸರಿ ಯಾವುದೇ ಮೊಬೈಲ್ ತರಬಾರ್ದು. ಮತ್ತು ಅವರಿಗೆ ಅವ್ರದ್ದೇ ಆದ ಒಂದು ಫ್ರಿಸ್ಕಿಂಗನ್ನು ಆಯಾ ಲೆವೆಲಲ್ಲಿ, ಕಾಲೇಜ್ ಲೆವೆಲಲ್ಲೇ ಮಾಡಿಕೊಡ್ಬೇಕು ಅಂತ ಸಹ ಹೇಳಲಾಗಿದೆ.